ಸ್ಥಾಪಕ ವಿರೋಧಿ, ನರೇಂದ್ರ ಮೋದಿ ವಿರೋಧಿ ಅಂತ ಯಾರಾದ್ರೂ ಇದ್ರೆ ಅದು ಹರಿಪ್ರಸಾದ್. ಯಾಕಂದ್ರೆ ಗುಜರಾತಲ್ಲಿ ನಾನು 4.5 ವರ್ಷಗಳ ಕಾಲ ಅವ್ರು ಮಾಡಿದ ದೌರ್ಜನ್ಯದ ವಿರುದ್ಧ ಅವರ ಊರಲ್ಲೇ ಹೋಗಿ ಭಾಷಣಗಳು ಮಾಡಿ ಬರ್ತಾ ಇದ್ದಾರೆ. ದೇವಸ್ಥಾನದ ಹಣ ಮಸೀದಿಗೆ ಕೊಡ್ತಾ ಇದ್ದಾರೆ, ದೇವಸ್ಥಾನದ ಹಣ ಸಾವಿರ ಕೊಡ್ತಾ ಇದ್ದಾರೆ. ವಿನಾಯಕ್ ಬಾಳಿಗ, ನಮ್ಮ ಬಾಳಿಗಾರವರು ಯಾವ ಮಸೀದಿ ಹಣ ತೆಗೆದುಕೊಂಡು ಯಾವ ದೇವಸ್ಥಾನ ಕೊಟ್ಟರು, ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗೆಳೆದು ಅಲ್ಲಿ ಇರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸಿದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನಾಳೆ ಬಿಜೆಪಿ ಅವ್ರು ಬರ್ಬೋದು, ಆಶ್ಚರ್ಯ ಬಿಡಬೇಕಾದಿಲ್ಲ. ನೀವು ಯಾವುದೇ ಪಕ್ಷದಲ್ಲಿ, ನಾನು ಎಲ್ಲೋದ್ರೂ ಭಾಷಣ ಮಾಡ್ತೀನಿ, ಯಾವುದೇ ಪಕ್ಷದಲ್ಲಿ ಎಲ್ಲಿ ಬೇಕಾದ್ರೂ ನಮ್ದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಜೀವ ತೆಗೆಯೋದು ಮಾತ್ರ ಅದು ಯಾರಿಗೂ ಸಹ ಒಳ್ಳೇದಲ್ಲ ಅಂತ ಹೇಳಿ ನನ್ನ ಭಾವನೆ. ಕಿವಿ ಮಾತು ಏನು ಅಂದ್ರೆ, ನಮ್ಮ ಹಿಂದುಳಿದ ವರ್ಗದ ಹುಡುಗರಿಗೆ ನೀವು ಹಿಂದುತ್ವವಾದಿಗಳಾಗಿ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಬಾಳಿಗಿಂತರ ಆಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೂ ಹೆಸರು ಬರುತ್ತೆ, ಕರಾವಳಿ ಪ್ರದೇಶಕ್ಕೂ ಹೆಸರು ಬರುತ್ತೆ, ರಾಜ್ಯಕ್ಕೂ ಸಹ ಹೆಸರು ಬರುತ್ತೆ. ನಾನು ಕಟ್ಟ ವಿರೋಧಿ RSS. ಇವತ್ತಿನ ಬಂದು ನಾನು ಒಬ್ಬ ಹಿಂದುತ್ವದ ಹೋರಾಟಗಾರ, ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಒಂದು ಹೋರಾಟದಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದು. ನಾಳೆಯಿಂದ ಬಹಳಷ್ಟು ಜನ ಬೇರೆ ಬೇರೆ ತರ ವಿಶ್ಲೇಷಣೆಗಳು ಮಾಡ್ತಾರೆ, ವಿಡಂಬನೆಗಳಿರುತ್ತೆ. ಆದ್ರೆ ನನಗೇನು ಬೇಸರ ಇಲ್ಲ. ಬಹಳ ಹೆಚ್ಚಿನ ನೋವಾಗಿದ್ದು ನನಗೆ ಯಾವಾಗ ಅಂತ ಹೇಳಿದ್ರೆ, ಬಾಳಿಗಾರ್ ಅವರ ಸಹೋದರರು 3 ಜನ ಬಂದು, ನಮ್ಮ ಮಂಜುಳಾ ನಾಯಕ್ ಅವ್ರ ಜೊತೆ ಬಂದು, ಈ ತರ ಅನ್ಯಾಯ ಆಗಿದೆ, ಯಾರೂ ಸಹ ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿ. ಇದು ನನಗೇನು ಹೊಸದಲ್ಲ. ನಾನು ವಿದ್ಯಾರ್ಥಿ ದಶೆಯಿಂದಲೂ ಸಹ ಈ ಕೋಮುವಾದಿಗಳ ವಿರುದ್ಧ ಇರತಕ್ಕಂಥವ್ರು ಮತ್ತು ಈ ನಾಡಿನ ನೀರು ಉಪ್ಪು ಕುಡಿದಿರೋ ನಮ್ಮ ತಂದೆ ತಾಯಿ ಊರಿನವರು ದೌರ್ಜನ್ಯದ ವಿರುದ್ಧ ಹೋರಾಟದ ಮನೋಭಾವ ಇರತಕ್ಕಂಥ ಈ ಒಂದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥವನಾದ ಬೆಂಗಳೂರು ನಗರದಲ್ಲಿ ಇರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಎಲ್ಲೇ ಅನ್ಯಾಯ ಆದ್ರೂ ಅದು ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು. ರಾಜಕಾರಣ ಅನ್ನೋದು, ಕಾಂಗ್ರೆಸ್ ಅನ್ನೋದು ಅರ್ಧ, ಇನ್ನರ್ಧ ಕೋಮುವಾದದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಇರ್ತಕ್ಕಂಥ ವೇದಿಕೆಗಳಲ್ಲಿ ನಾನು ಭಾಗವಹಿಸ್ತಕ್ಕಂಥದ್ದು ಎಲ್ಲರೂ ಸಹ ನೋಡಿದ್ದಾರೆ. RSS ಕಾರ್ಯಕರ್ತ ಇರ್ಬೋದು ಅಥವಾ ಹಿಂದುತ್ವ ಕಾರ್ಯಕರ್ತ, ತಪ್ಪೇನಿಲ್ಲ. ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದ ಚೌಕಟ್ಟಿನಲ್ಲಿ ಯಾವ ಸಂಘಟನೆಯಲ್ಲಿ ಬೇಕಾದರೂ ಸಹ ಇರ್ಬೋದು. ಆದರೆ ಸಾರ್ವಜನಿಕವಾಗಿ ಯಾರಿಗೂ ಸಹ ಯಾವುದೇ ಆಸ್ತಿ ಜೀವಕ್ಕೆ ಹಾನಿ ಆಗದಾಗೆ ಅವರ ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ಇರಬೇಕು. ಬಾಳಿಗಾರ್ ಅವರು ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲೂ ನನಗೆ ಬಹಳ ಆಸಕ್ತಿ ಯಾಕೆ ಬಂತು ಅಂತ ಹೇಳಿದ್ರೆ, ಅವರ ಕೊಲೆ ಆರೋಪಿ ನಮೋ ಬ್ರಿಗೇಡ್ನ ಅಧ್ಯಕ್ಷ, ಸ್ಥಾಪಕ ಅಧ್ಯಕ್ಷ. ನಾನು ಈ ರಾಷ್ಟ್ರದಲ್ಲಿ ಸ್ಥಾಪಕ ವಿರೋಧಿ, ನರೇಂದ್ರ ಮೋದಿ ವಿರೋಧಿ ಅಂತ ಯಾರಾದ್ರೂ ಇದ್ರೆ ಅದು ಹರಿಪ್ರಸಾದ್. ಯಾಕಂದ್ರೆ ಗುಜರಾತಲ್ಲಿ ನಾನು 4.5 ವರ್ಷಗಳ ಕಾಲ ಅವ್ರು ಮಾಡಿದ ದೌರ್ಜನ್ಯದ ವಿರುದ್ಧ ಅವರ ಊರಲ್ಲೇ ಹೋಗಿ ಭಾಷಣಗಳು ಮಾಡಿ ಬರ್ತಾ ಇದ್ದೆ. ಆದ್ರಿಂದ ಯಾರು ನಮೋ ಬ್ರಿಗೇಡ್ ಅನ್ನೋರು ಯಾವ ರೀತಿ ಕೊಲೆ ಮಾಡಿಬಿಟ್ರು ಹಿಂದುತ್ವದ ಹುಡುಗನ್ನ ಅಂತ ಹೇಳಿ ಅವತ್ತಿಂದಲೂ ಸಹ ಯೋಚನೆ ಮಾಡ್ತಾ ಇದ್ದೆ. ಇದೇನು ಹೀಗಾಯ್ತಲ್ಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿ. ಇದೇನು ಹೊಸದಲ್ಲ. ಈ ನಮೋ ಬ್ರಿಗೇಡ್ ಆಗಿ ಅಥವಾ ನರೇಂದ್ರ ಮೋದಿ ಅವರ ಅನುಯಾಯಿಗಳಿಗೆ ಯಾವುದೇ ರೀತಿಯ ಇದೇನು ಆಶ್ಚರ್ಯ ಹೊಸದಲ್ಲ ಈ ಕೊಲೆಗಳು. ತಾವೇನೋ ಹೇಳಿದ್ರು, ನಮ್ಮ ನಾಯಕರು ಹೇಳಿದ್ರು, ಸೂಲಿ ಮನೆ ಹೋಗಿ ಜೈಲಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬಂದ್ರು. ಆದ್ರೆ ನಾನು ಇನ್ನೂ ಕೆಟ್ಟದ್ದು ನೋಡಿದ್ದೀನಿ. ಬೆಲ್ಕಿಸ್ ಬಾನು ಅಂತ ಹೇಳಿ ದರೋಡಾ ಪಟ್ಯ ಅಂತ ಹೇಳಿ ಗುಜರಾತಲ್ಲಿ ಅಹಮದಾಬಾದ್ ಹತ್ರ ಆ ಕೋಮು ದಲ್ಲೂರಿನಲ್ಲಿ ಅವರು ಆ ಊರು ಬಿಟ್ಟು ಹೋಗುವಾಗ ಅವರ ಟೆಂಪೋವನ್ನು ಸ್ಟಾಪ್ ಮಾಡಿ ಅವರ ಕಣ್ಣು ಮುಂದೆ ಅವ್ರ ತಾಯಿಯ ಮೇಲೆ ಅತ್ಯಾಚಾರ ಆಗುತ್ತೆ. ಬೆಲ್ಕಿಸ್ ಬಾನು 3 ವರ್ಷದ ಮಗು ಇದೆ, ಅದನ್ನ ಟೆಂಪೋಗೆ ಗುದ್ದಿ ಸಾಯಿಸ್ತಾರೆ. ಗಂಡನ ಮುಂದೆ ಬಿಲ್ಕಿಸ್ ಬಾನು ಅವರ ಅತ್ಯಾಚಾರ ಆಗುತ್ತೆ. ಅದು ಕೋರ್ಟ್, ಬರೋಡಾ ಕೋರ್ಟ್ನಲ್ಲಿ ಅದು ವಿಚಾರಣೆ ಆಗುವಾಗ ಸುಪ್ರೀಂ ಕೋರ್ಟ್ ಅದನ್ನ ಮುಂಬೈನಲ್ಲಾಗಿ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಮುಂಬೈ ಟ್ರಾನ್ಸ್ಫರ್ ಮಾಡ್ತಾರೆ. ಮುಂಬೈನಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗೋಗುತ್ತೆ. ಜೀವಾವಧಿ ಶಿಕ್ಷೆ ಆದ್ಮೇಲೆ 14 ವರ್ಷನೂ ಆಗೋಗುತ್ತೆ. ಅಲ್ಲಿ CV ಪಾಟೀಲ್ ಅಂತೇಳಿ ಇದರಲ್ಲಿ ಗೋಧ್ರಾ ಅಲ್ಲಿ ಪಂಚಮಹಲ್ ಅಂತಿದೆ. ಆ ಕೋರ್ಟ್ ಅಲ್ಲಿ ಅವ್ರಿಗೆ ಇವರು ಬಹಳ ಸಂಸ್ಕಾರಸ್ಥರು, ಮರ್ಯಾದಸ್ಥರು, ಇವ್ರು ಕೊಲೆ ಮಾಡಿದಾರೋ ಇಲ್ವೋ
ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಮಾಡ್ತಾರೆ. ಆಗಿ ಸಾಗಿ ಅದು ಕಾನೂನು ಏನೋ ಇರುತ್ತೆ. ಆದರೆ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ 50 ಜನ ಹೋಗಿ ಹೂನಾರ ಹಾಕಿ ಸ್ವೀಟ್ ಕೊಟ್ಟು ಅವ್ರನ್ನ ಜೈಲಿಂದ ಹೊರಗಡೆ ಬರ್ತಕ್ಕಂಥ ಇಷ್ಟೊಂದು ಅಮಾನವೀಯವಾದ ಅನಾಗರಿಕ ವ್ಯವಸ್ಥೆಯನ್ನು ನನ್ನಂತೂ 52 ವರ್ಷದ ಜೀವನ, ರಾಜಕೀಯ ಜೀವನದಲ್ಲಿ ಎಲ್ಲೂ ಸಹ ನೋಡಲಿಲ್ಲ. ಯಾರಾದರೂ ಆರೋಪಿ ಆದರೆ ಅವ್ನು ತಿರ್ಗಾ ಸಮಾಜದಲ್ಲಿ ತಲೆ ಎತ್ತಬಾರ್ದು, ಜೈಲಿಗೆ ಹೋದ್ರೆ ಆ ಥರ ಪರಿಸ್ಥಿತಿ ನಾವು ನೋಡಿದ್ವಿ. ಅವ್ನು ಜೈಲಿಗೆ ಹೋಗಿದ್ದಾನೆ ಅಂದರೆ ಅವನು ಸಮಾಜದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ರಾಜಾರೋಷವಾಗಿ ಕಾಣಿಸ್ಕೊಳ್ತಾರೆ ಅಂತ ಅಂದಾಗ ಯಾವ ಸ್ಥಿತಿನಲ್ಲಿ ಈ ಸಮಾಜ ಬಂದಿದೆ ಅನ್ನೋದು ನೀವೆಲ್ಲರೂ ಸಹ ಯೋಚನೆ ಮಾಡಬೇಕಾಗತ್ತೆ. ಈಗಲೂ ಸಹ ಭಾಷಣಗಳು ಹೊಡಿತಾ ಇರ್ತಾರೆ. ಮೊನ್ನೆ ಕೂಡ ಬಜೆಟ್ ಭಾಷಣ ಮಾಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಏನೋ ತುಷ್ಟೀಕರಣ ಮಾಡ್ತಕ್ಕಂಥ ಸರ್ಕಾರ, ಸಾವಿರಿಗೆ ಹಣ ಕೊಟ್ಬಿಟ್ಟಿದ್ದಾರೆ, 4,000 ಕೋಟಿ. ನಮ್ಮ ಬಜೆಟ್ ಎಷ್ಟು? 4,50,000 ಕೋಟಿ. 4,50,000 ಕೋಟಿ ಅಂದ್ರೆ 4,000 ಕೋಟಿ ಅಂದ್ರೆ 1% ಇಲ್ಲ ಅಂತ ಕಾಣ. 1% ಸಾವಿರ ಕೊಟ್ಟಿದ್ದಾರೆ ಅಂತ. ಓ, ದೇವಸ್ಥಾನದಲ್ಲಿ ಬರೋ ಹಣ ಸಾಬೂನು ಕೊಡ್ತಾ ಇದ್ದಾರೆ. ನಾವು ತಿಳ್ಕೊಬೇಡಿ, ನಾನು ಸಾಬೂನು ಅಂತ ಹೇಳ್ತಾ ಇದ್ದೀನಿ ಅಂತ ಅವ್ರ ಪದ ನಾನು ಬಳಸ್ತಾ ಇದ್ದೀನಿ. ದೇವಸ್ಥಾನದ ಹಣ ಮಸೀದಿಗೆ ಕೊಡ್ತಾ ಇದ್ದಾರೆ, ದೇವಸ್ಥಾನದ ಹಣ ಸಾಬೂನು ಕೊಡ್ತಾ ಇದ್ದಾರೆ. ವಿನಾಯಕ್ ಬಾಳಿಗ, ನಮ್ಮ ಬಾಳಿಗಾರವರು ಯಾವ ಮಸೀದಿಗೆ ಹಣ ತೆಗೆದುಕೊಂಡು ಯಾವ ದೇವಸ್ಥಾನಕ್ಕೆ ಕೊಟ್ಟರು, ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗೆಳೆದು ಅಲ್ಲಿರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸಿದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ನಾನೊಬ್ಬ ಹಿಂದೂ ಧರ್ಮದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಆದರೆ ಹಿಂದುತ್ವಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾವರ್ಕರ್ ಅವರು ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ, ಚಿತ್ರಗುಪ್ತ ಅಂತ ಹೇಳಿ ಅದೇ ಹೆಸರಲ್ಲಿ ಬಂದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಹಿಂದುತ್ವ ಅಂತಕ್ಕಂಥದ್ದು ಒಂದು ರಾಜಕೀಯ ಘೋಷಣೆ, ಹಿಂದೂ ಧರ್ಮ ಅಂತದ್ದು ಧಾರ್ಮಿಕ ಭಾವನೆಗಳದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದನ್ನೆಲ್ಲರೂ ಸಹ ಯಾರೂ ಸಹ ಹೇಳೋದಿಲ್ಲ. ಆದರೆ ಹಿಂದುತ್ವದ ಹೆಸರು ಆಗ್ತಕ್ಕಂಥದ್ದು ನೀವು ನೋಡಿದಾಗ ಇದೇನು ಹೊಸಲ್ಲ. ನೀವು ಹೇಳಿದ್ರಲ್ಲ, ಸಮಾಜಮುಖಿ ಕಾರ್ಯಕರ್ತರು ಕೊಲೆ ಆಗೋದು ಸಾಮಾನ್ಯ. ಬಾಳಿಗರು ಸಮಾಜಮುಖಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಮಾಡುವಾಗ ಅದು ಭ್ರಷ್ಟಾಚಾರನೂ ಅಲ್ಲ. ಭಕ್ತರು ವೆಂಕಟರಮಣ ದೇವಸ್ಥಾನಕ್ಕೆ ಆಗಿರ್ತಕ್ಕಂಥ ದುಡ್ಡನ್ನ ಅದನ್ನ ಕೊಳ್ಳೆ ಹೊಡೆದಾಗ, ಕದ್ದಾಗ ಅದನ್ನು ಬಹಿರಂಗಪಡಿಸಿದ್ದಾರೆ. ಹೊಸದೇನಲ್ಲ. ನನಗೆ ಯಾಕೆ ವಿಸ್ಮಯ ಅಂತ ಹೇಳಿದ್ರೆ, ಉಡುಪಿಯಲ್ಲಿ ಮಂದತ್ತಿನಲ್ಲಿ ಒಂದು ಪ್ರವೀಣ್ ಪೂಜಾರಿ ಅಂತ ಕೊಲೆ ಆಗುತ್ತೆ. ಬಿಜೆಪಿ ಮಂಡಲ ಅಧ್ಯಕ್ಷ. ಈ ಮಂಗಳೂರಲ್ಲಿರೋ ಕಾಂಗ್ರೆಸ್ ಅವರೆಲ್ಲ ಈ ನಮ್ಮ ಇವರು ಇನ್ನೂ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ ಅಷ್ಟಾಗಿ. ಎಲ್ಲರೂ ಹೇಳಿದ್ರು, ಸರ್ ಒಂದು ಕೊಲೆ ಆಗಿಬಿಟ್ಟಿದೆ, ನೀವು ಬರಬೇಕು ಅಂತ. ಮಂಡಲ ಅಧ್ಯಕ್ಷ, ನಾನು ಯಾಕ್ರಿ ಬರಲಿ, ಅವ್ರು ಬಿಜೆಪಿ ಅವ್ರು ಬರ್ತಾರೆ ಬಿಡಿ ಅಂತ. ಇಲ್ಲ ಸರ್ ಬರಬೇಕು, ಅವ್ರು ಹಿಂದುಳಿದವ್ರಿಗೆ ಸೇರಿದವರು ಅಂತ. ಸರಿ, ನಾನು ಡೆಲ್ಲಿಯಿಂದ ಅಲ್ಲಿ ಅವ್ರಿಗೆ ಬಡವರು ಸರ್ ಭಾಳ ಆದರೂ ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅಂತ ಸ್ವಲ್ಪ ಹಣ ಇಟ್ಕೊಂಡು ಬಂದು ಅವ್ರ ಮನೆಗೆ ಹೋದೆ.